ಹೇಳಪ್ಪ ಏನು ಯಾರು ಎಲ್ಲಿಗೆ ಅದರಲ್ಲಿ ವಿಶೇಷ ಏನಿದೆ ಏನಿಲ್ಲ ತುಮಕೂರಲ್ಲಿ ಶಾಸಕರು ಮಾಜಿ ಮಂತ್ರಿ ಮನೆಗೆ ಹೋಗೋದು ವಿಶೇಷ ಏನಿಲ್ಲ ಹೋಗಿರ್ಬೋದು ರೀ ಹೋಗ್ತಾ ಇರ್ಬೋದು ಸೊ ಅದಕ್ಕೆ ಅಂಥದ್ದೇನು ವಿಶೇಷ ಹೇಳೋದಿಲ್ಲ ಎಲ್ಲರೂ ಯಾರ ಶಾಸಕರ ಮನೆಗೆ ಸ್ವಾಭಾವಿಕ ಊಟಕ್ಕೆ ಹೋಗ್ತಾರೆ ಅಥವಾ ಮುಂಚೆನೇ ಹೋಗ್ತಾರೆ ಫಂಕ್ಷನ್ಗಿಂತ ಮುಂಚೆ ನಾವು ಹೋಗುವಂಥ ಅಲ್ಲಿ ಪ್ರಶ್ನೆ ಉದ್ಭವ ಆಗೋಲ್ಲ ಅಲ್ಲಿ ನಮ್ಮ ಕಾರ್ಯಕ್ರಮ ಇಲ್ಲ ಯಾವುದೂ ಇಲ್ಲ ರೀ ಹೇಳಿ ಸರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2028ಕ್ಕೆ ಸ್ಪರ್ಧೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಸಾಕಷ್ಟು ಸಚಿವರುಗಳು ಕೂಡ ಮಾತಾಡ್ತಾ ಇದ್ದಾರೆ ಸರ್. ಹೌದು, ಅವರೇ ನಮ್ಮ ನಾಯಕರು ಸ್ಪರ್ಧೆ ಮಾಡಬೇಕು, ಅದು ಅನುಕೂಲ ಆಗುತ್ತೆ. ನಾವು ಹೇಳಿದ್ರಿ ಒಂದು ವರ್ಷದಿಂದ ಹೇಳಿದ್ವಿ ಇದನ್ನು ನಾನು ಇಲ್ಲೇ ಕೂತಲ್ಲಿ ಇಲ್ಲೇ ಹೇಳಿದ್ದೀನಿ, ಒಂದು ವರ್ಷದಿಂದ ಹೇಳಿದ್ದೀವಿ, ಸುಮಾರು ಕಡೆ ಹೇಳಿದ್ದೀವಿ. ಅದರಲ್ಲಿ ವಿಶೇಷ ಏನಿಲ್ಲ, ಹೊಸದು ಏನಿಲ್ಲ. ಈಗಾಗಲೇ ಇದನ್ನು ಸುಮಾರು ಸಾರಿ ನಾನು ಕೂಡ ಹೇಳಿದ್ದೀನಿ. ಈ ಕೆಲವು ಸಚಿವರು ಹೇಳಿರ್ಬೋದು ಇತ್ತೀಚಿನ ದಿನಗಳಲ್ಲಿ. ಯಾವುದ್ರೆ ನೋಡಿ, ಅದು ಪದೇ ಪದೇ ದಿವಸ ಅದನ್ನೇ ಕೇಳೋದ್ರಿಂದ ಅದೇನು ಪರಿಹಾರ ಆಗೋಲ್ಲ, ಅದು ಲಾಜಿಕ್ ಎಂಡು ಹೋಗೋಲ್ಲ. ಈಗ ನಾವೇನು ಹೇಳ್ಬೇಕ್ರಿ ಅದ್ರ ಬಗ್ಗೆ ಉತ್ತರ ನಾನೇನು ಹೇಳಬೇಕು? ಒಬ್ಬ ಮಂತ್ರಿಯಾಗಿ ಹೇಳಿ, ನಮ್ಮ ಕೈಯಲ್ಲಿಲ್ಲ ಅದು ಪದೇ ಪದೇ ನಾವು ಹೇಳಿದ್ದೀವಿ. ನೀವು ಅದನ್ನೇ ಕೇಳಿದ್ರೆ ಅದಕ್ಕೆ ಉತ್ತರನೂ ಇಲ್ಲ, ಪ್ರಶ್ನೆ ಎರಡೂ ಇಲ್ಲ ಆಗ್ತದೆ. ಸೊ ನೀವು ಯಾರು ರೈಟ್ ಪರ್ಸನ್ ಕೇಳಿದ್ರೆ ಅದು ಸರಿಯಾಗಿ ಉತ್ತರ ಅವ್ರು ಹೇಳ್ಬೋದು. ಈಗ ನಮ್ಮ ವ್ಯಾಪ್ತಿಗೆ ಎಷ್ಟಿದೆ ಅಷ್ಟು ಈಗ ಹೇಳಿದ್ರೆ ರಾಜಣ್ಣ ಅವರ ಮನೆಗೆ ಊಟಕ್ಕೆ ಹೋಗೋದು ಅದನ್ನು ಹೇಳ್ಬೋದು. ಈಗ ರಾಜಣ್ಣ ಅವರು ಸೇರಿಸ್ಬಿಡ್ಬಿಡೋದು ನಮ್ಮ ವ್ಯಾಪ್ತಿಗೆ ಸಂಬಂಧಪಟ್ಟ ವಿಷಯ ಅಲ್ಲ ಅಂತ ಸುಮಾರು ಸರಿ ನಾವು ಸ್ಪಷ್ಟನೆ ಕೊಟ್ಟಿದ್ದೀವಿ ಅವ್ರಿಗೆ. ಸರ್, ಇನ್ನೊಂದು ಸರ್, ಹಿಂದೆ ತಾವು ಪರಮೇಶ್ವರ್ ಅವರು ಮಹದೇವಪ್ಪ ಅವರು ಒಟ್ಟಿಗೆ ಒಂದು ಸಭೆ ಮಾಡ್ತಾ ಇದ್ದೀರಿ ಸರ್. ಇತ್ತೀಚೆಗೆ ಅವರಿಬ್ಬರು ಸಭೆ ಮಾಡ್ತಾ ಇದ್ದಾರೆ ಸರ್, ತಾವು ಸಭೆಯ ಭಾಗವಾಗ್ತಾ ಇಲ್ಲ, ಯಾಕೆ? ಏನಾದರೂ ವಿಶೇಷ ಇಲ್ಲ, ಅವ್ರು ಏನು ಮಾಡ್ರು ನಾವು ಅದಕ್ಕೆ ಸಹಮತಿ ಇದ್ದೇ ಇರ್ತದೆ. ಅದೇ ನಮ್ಮನ್ನೇನು ಒಂದು ಸರಿ ಮಾತಾಡಿರ್ತಾರೆ, ಅದರಲ್ಲಿ ಮುಂದುವರೆದ ಭಾಗ ಇರೋದು ಬೇರೆ ವಿಷಯಗಳು ಚರ್ಚೆ ಇರ್ಬೋದು ರೀ. ಅದೇ ಚರ್ಚೆ ಮಾಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಪ್ರತಿ ಸಾರಿ ಕುಡಿದಾಗ ರಾಜಕೀಯ ಚರ್ಚೆ ಮಾಡ್ತೀವಿ ಅಂತ ಹೇಳಲಿಕ್ಕಾಗಲ್ಲ, ಬೇರೆ ಸಮಸ್ಯೆ ಇರ್ಬೋದು ರೀ, ಮಾತಾಡ್ಬೋದು ರೀ. ಡಾಕ್ಟರ್ ಯತೀಂದ್ರ ಅವರು ಉತ್ತರಾಧಿಕಾರಿ ಹೇಳಿಕೆ ಕೊಟ್ಟ ಮೇಲೆ ಕೆಲವು ಒಂದು ಸ್ವಲ್ಪ ಕೆಲವು ಸಚಿವರ ಮಾತುಗಳು ನಿಮ್ಮ ತುಂಬ ಆಪ್ತರಾಗಿದ್ದವ್ರಲ್ಲೇ ಬೇಸರ ವ್ಯಕ್ತವಾದಂಗೆ ಆಯಿತು ಸರ್. ಯಾಕೆ ಗೊತ್ತಿಲ್ಲ ಸರ್, ಕೆಲವು ಧ್ವನಿಗಳು ಹೌದು ಅವ್ರು ಯಾಕೆ ಹಂಗೆ ಹೇಳಿದ್ರು, ಯಾರು ಹಂಗೆ ಹೇಳಿರ್ಲಿಲ್ವಲ್ಲ, ಅವ್ರು ಯಾಕೆ ಹೇಳಿದ್ರು ಅನ್ನುವಂಥ ಅಭಿಪ್ರಾಯ ತಮ್ಮ ಆಪ್ತರಾಗಿದ್ದಂತೆ ಕೆಲವು ಸಚಿವರಿಗೆ ಕಾಣಿಸ್ತು ಧ್ವನಿ. ಪರವಾಗಿ ಹೇಳಿದರೆ ವಿರೋಧ ಎರಡೂ ಇದೆ, ಮಿಕ್ಸ್ ಇದೆ, ಅದರಲ್ಲಿ ಮಿಕ್ಸ್ ರಿಯಾಕ್ಷನ್ ಇದೆ, ಎರಡೂ ಇದೆ. ಹಾಂ, ನೋಡಿ ಎಲ್ಲನೂ ಕೇಳಬೇಡ. ನಾನು ಅಥಾರಿಟಿನೂ ಅಲ್ಲ, AICC ನನಗೆ ನೇಮಿಸಿಲ್ಲ ಕೂಡ ಇದನ್ನೆಲ್ಲ ಹೇಳಿ ಅಂತ. ನಾನು ವ್ಯಾಪ್ತಿ ಮೀರಿ ನೀವು ಕೇಳಿದ್ರೆ ನಾನು ಕಷ್ಟ ನನಗೆ ಹೇಳೋಕ್ಕೆ. ಆಯ್ತು ಸರ್, AICC ನೇಮಕ ಮಾಡುವಂತ ಯಾವ್ದಾದ್ರು ಸ್ಥಾನಮಾನದಲ್ಲಿ ತಾವು ಸದ್ಯಕ್ಕೆ ಇಲ್ಲ, ಯಾವುದು ಇಲ್ಲ. ಯಾವಾಗ ಯಾರು ಕೊಡ್ತಾರೋ ಅವ್ರು ನಿಭಾಯಿಸ್ತಾರೆ ಅಷ್ಟೇ. ಈಗ ಯಾರು ಕೂಡ ಕ್ಲೇಮು ಮಾಡಿಲ್ಲ, ಬೇಕಂತ ಯಾರು ಕೇಳಿಲ್ಲ. ಅದು ಅಂತಿಮವಾಗಿ AICC DCM CM ಅವರು ನಿರ್ಧಾರ ಮಾಡ್ತಾರೆ. ಇನ್ನೊಂದು ಸುದ್ದಿ ಡಿಸೆಂಬರ್ ನಂತರ DK ಶಿವಕುಮಾರ್ KPCC ಅಧ್ಯಕ್ಷ ಸ್ಥಾನದಿಂದ ಎಕ್ಸಿಟ್ ಮಾಡಿಕ್ ಬರಬಹುದು ಅಂತ, ಅದೇನು ಒತ್ತಡ ತಂತ್ರನ ಅಥವಾ ಅವರು ಎಕ್ಸಿಟ್ ಆಗ್ಬೋದು ಅಂತಾನೆ ನೋಡಿ. ಅದು ಹೇಳಿದ ನಮ್ಮ ವ್ಯಾಪ್ತಿಗೆ ಸಂಬಂಧಪಟ್ಟಿದ ವಿಷಯ ಅಲ್ಲ. ಬಿಡೋದು ಪಡೋದು ಅಥವಾ ನಿರ್ಧಾರ ಮಾಡೋದು ನಮ್ಮ ವರಿಷ್ಠರಿದ್ದಾರೆ, ಅದು ಅವರ ವೈಯಕ್ತಿಕ ವಿಚಾರ ಅಷ್ಟೇ. ಅದ್ರ ಬಗ್ಗೆ ನಾವೇನು ಹೇಳಲಿಕ್ಕೆ ಆಗೋಲ್ಲ. ಕಳೆದ 4-5 ದಿನದಿಂದ ಎಲ್ಲರೂ ಹೇಳಿಕೆ ಕೊಡ್ತಾನೆ ಇದ್ದೀರಿ ಸರ್, ಪಾರ್ಟಿ ಮತ್ತು ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇಲ್ಲ ಸರ್, ಹೈಕಮಾಂಡ್ ಯಾಕೆ ಸೈಲೆಂಟ್ ಆಗಿದೆ? ಮತ್ತು ಈಗ ನೀವು ಬಂದು ಕೇಳಿ ನಾ ಏನು ಮಾಡಲಿ? ಈಗ ನೀವು ಬಂದಿರಿ ಕೇಳ್ರಿ, ಈಗ ಏನು ಹೇಳಿ? ನಾನು ಇನ್ನೇ ಹೇಳಿ ಅಂತೇಳಿ ಮತ್ತೆ ಕೇಳಿರಿ, ಈಗ ಏನು ಮಾಡಲಿ? ಈಗ ನಾ ಏನು ಮಾಡೋದು ಹೇಳ್ರಿ? ಈಗ ಎಲ್ಲರದು ಇದೇ ಪರಿಸ್ಥಿತಿ. ನೀವು ಕೇಳಿದ ಮ್ಯಾಗ ಅವರು ಓಡಿ ಹೋಗ್ಲಿಕ್ಕೆ ಆಗೋಲ್ಲ. ಏನರ ಹೇಳಲೇಬೇಕು, ಹೇಳ್ತೀವಿ. ಹಂಗಾಗಿದೆ. ಈಗ ನೀವು ಬಂದ್ರಿ, ಮೊನ್ನೆ ಹೇಳಿದ್ದೀವಿ, ನಿನ್ನೆ ಮೈಸೂರಲ್ಲಿ ಹೇಳಿದ್ದೀವಿ, ಮೊನ್ನೆ ಬೆಳಗಾವಿದಾಗ ಹೇಳಿದ್ದೀವಿ. ಕಂಟಿನ್ಯೂ ಹಂಗೆ ಸಿರೀಸ್ ಆಫ್ ಪ್ರೆಸ್ ಮೀಟ್ ಆಗ್ತಾನೆ ಇದೆ. ಮತ್ತು ಇನ್ನು ಅದನ್ನು ಈಗ ಕೇಳಿದವರು ನೀವೇ, ಮತ್ತು ಅದನ್ನು ಹೇಳಿದವರು ನೀವೇ. ಅದು ನಾವು ಏನು ಮಾಡ್ಬೇಕಂದ್ರೆ ನಮ್ಮ ಇದ್ದದ್ದು ಹೇಳ್ರೆ ಮತ್ತೆ ಎರಡು ಸುಳ್ಳು ಹೇಳೋಕ್ಕಾಗಲ್ಲ. ಮತ್ತು ಒಂದು ಸುಳ್ಳು ಹೇಳೋಕ್ಕೆ 10 ಸುಳ್ಳು ಹೇಳಬೇಕು. ನಿಮಗೆ ಕೆಲವೊಂದು ವಿಷಯ ಸಹಮತ ಇರುತ್ತೆ, ಇಲ್ಲ ತಿರಸ್ಕಾರ ಮಾಡ್ತೀರಿ. ಈಗ ನವೆಂಬರ್ ಕ್ರಾಂತಿ ಮತ್ತು ಡಿಸೆಂಬರ್ ಡೆವಲಪ್ಮೆಂಟ್ ಅಂತ
ಸೊ ರೀಶಫಲ್ ಈ ಬಗ್ಗೆ ತಮ್ಮ ಸಹಮತ ಮತ್ತು ಹೇಳಿಕೆ ಇದೆಯಾ ಸರ್? ಇಲ್ಲ, ಅದೇ ನಾನು ರೀಶಫಲ್ ಮಾಡುವಂಥದ್ದು ನಮ್ಮದು ವ್ಯಾಪ್ತಿಗೆ ಒಳಪಟ್ಟಿದ್ದೆ ಅಲ್ಲ. ನಾನು ಒಬ್ಬ ಮಂತ್ರಿ, ಅದರಲ್ಲಿ ಪಾರ್ಟಿ ಅಷ್ಟೇ ರೀ. ಈಗ ನಾವು ರೀಶಫಲ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳಲಿಕ್ಕೆ ಆಗೋಲ್ಲ. ನಾನು ಒಬ್ಬ ಮಂತ್ರಿ ಆಗಿದ್ದೇನೆ ಅಷ್ಟೇ. ಸರ್, ಇನ್ನು ಧರ್ಮಸ್ಥಳದ ವಿಚಾರ ಸಾಕಷ್ಟು ಸುದ್ದಿ ಆಗಿತ್ತು. SIT ರಚನೆ ಮಾಡಿ ಸರ್ ಸರ್ಕಾರ. ಯಾರು ದೂರು ಕೊಟ್ಟಿದ್ರು ಸರ್ ಹಿಂದೆ, ಅವರೇ ಈಗ ಕೇಸನ್ನ ವಾಪಸ್ ಪಡೆಯಲಿಕ್ಕೆ ಕೋರ್ಟ್ ಮಾರೆ ಹೋಗಿರುವಂಥದ್ದು. ಅದೇ ಅದಕ್ಕೆ ಮುಂಚೆನೇ ಹೇಳಿದ್ರು ನಾವು, ಕೇಸ್ ಇದೆ, ಪೊಲೀಸರಿದ್ದಾರೆ, ಅವ್ರು ತನಿಖೆ ಮಾಡ್ತಾರೆ, ಅದರಲ್ಲಿ ಏನಿದೆ ಯಾರಿಗೂ ಗೊತ್ತಿಲ್ಲ. ನಾವು ಸುಮ್ಮನೆ ಏನಾರು ಹೇಳೋದು ಅನಾವಶ್ಯಕ ಗೊಂದಲ ಸೃಷ್ಟಿ ಮಾಡೋದು ಅವಶ್ಯಕತೆ ಇಲ್ಲ. ತನಿಖೆ ಮಾಡ್ತಿದ್ದಾರೆ, ನ್ಯಾಯಾಲಯ ಇದೆ, ಅವ್ರು ಏನು ಮಾಡೋದು ರದ್ದು ಮಾಡಿ ಅಂತ ಹೈಕೋರ್ಟ್ಗೆ ಹೋಗಿದ್ದಾರೆ. ಯಾರು ದೂರು ಕೊಟ್ಟಿದ್ರು ಅದಾದ ನ್ಯಾಯಾಲಯ ಮಾಡಬೇಕಲ್ಲ. ನ್ಯಾಯಾಲಯ ಎಲ್ಲರನ್ನು ಮೀರಿದೆ, ಅದನ್ನು ಅವರ ತೀರ್ಮಾನ ತೊಗೊಳ್ತಾರೆ. ನಾವು ಯಾಕೆ ಸುಮ್ಮನೆ ಅದು ಏನು ಗೊತ್ತಿಲ್ಲದೆ ಏನು ಹೇಳಿದ್ರು ನಾವು ಅಲ್ಲಿದ್ರ ಬಗ್ಗೆ. ಈಗ ವೋಟ್ ಚೋರಿ ಅಭಿಯಾನ ಮಾಡಬೇಕು ಅಂತೇಳಿ ಸೂಚನೆ ಬಂದಿತ್ತು. ಈಗ ನೀವೆಲ್ಲ ಮುಗಿಸಿದ್ದೀರಾ ಸರ್? ಆಲ್ರೆಡಿ ಮಾಡ್ತಾರಲ್ಲ, ಎಲ್ಲರಿಗೂ ಸಹಿ ಸಂಗ್ರಹಣೆ ಮಾಡಲಿಕ್ಕೆ ಮಾತಾಡಿದ ಸರ್ DK ಶಿವಕುಮಾರ್ ಅವರು. ಈ ಪಕ್ಷದ ಕಚೇರಿ 100 ಕಚೇರಿ ಕಟ್ಟುವ ಟಾರ್ಗೆಟ್ ಏನಿದೆ, ಅದಕ್ಕೆ ಕೆಲವು ಶಾಸಕರು, ಉಸ್ತುವಾರಿ ಸಚಿವರುಗಳು ಸ್ಪಂದಿಸಿಲ್ಲ. ಈ ವರದಿಯನ್ನು ಸಿದ್ಧಪಡಿಸಿದ್ದೀನಿ, ರಾಹುಲ್ ಗಾಂಧಿ ಅವರು ಕೇಳಿದರೆ ನಾನು ಹೈಕಮಾಂಡ್ಗೆ ವರದಿ ಕೊಡ್ತೀನಿ ಅನ್ನುವಂಥದ್ದು. ಕೊಡಲಿ, ನನಗೆ ಗೊತ್ತಿಲ್ಲ ಯಾರು ಮಾಡಿದ್ದಾರೆ, ಯಾಕಂದ್ರೆ ಇಡೀ ರಾಜ್ಯ ಪಟ್ಟಿ ಅದು. ಸೊ ನಮ್ಮ ಜಿಲ್ಲೆಯಲ್ಲಿ ಕೆಲವರು ಕೊಟ್ಟಿದ್ದಾರೆ, ಕೆಲವರು ಜಾಗ ಕೊಟ್ಟಿದ್ದಾರೆ, ಕೆಲವರು ಇನ್ನೂ ಕೊಟ್ಟಿಲ್ಲ. ಎಲ್ಲ ಕಡೆ ಸಮಸ್ಯೆ ಇದೆ, ಒಂದೇ ಜಿಲ್ಲೆಯಲ್ಲಿ ಇದ್ದಿಲ್ಲ. ಸೊ ಎಲ್ಲರೂ ಕೊಟ್ಟರೆ ಒಳ್ಳೆಯದು. ಯಾಕಂದ್ರೆ ಒಂದು ಅಂತೇಳಿ ಎದುರಿಸ್ತಾ ಇದ್ದಾರೆ ಅಂತ ಸರ್ DK ಶಿವಕುಮಾರ್. ಯಾರ್ಯಾರು ಜಿಲ್ಲೆನಲ್ಲಿ ಕಟ್ಟಿಲ್ಲ ಅಂದ್ರೆ ನಾನು ಪಟ್ಟಿ ಹೈಕಮಾಂಡ್ ಕೇಳಿದೆ, ಕಳಿಸ್ತೀನಿ ಅಂತೇಳಿ ಎದುರಿಸ್ತಾ ಇದ್ದಾರೆ. ಇಲ್ಲ, ನೀವು ಅವ್ರನ್ನೇ ಕೇಳಬೇಕು, ಅಧ್ಯಕ್ಷ ಕೇಳಬೇಕು, ಏನು ಮಾಡ್ತಾರೆ ಅಂತ. ಈಗ ನಮಗೆ ಅದಕ್ಕೆ ಭವನ ಆದರೆ ಒಳ್ಳೆಯದು, ಪಕ್ಷಕ್ಕೂ ಒಳ್ಳೆಯದು. ಶಾಶ್ವತವಾಗಿ ಒಂದು ಕಚೇರಿ ಇರ್ತೈತೆ, ಕೂಡಲಿಕ್ಕೆ, ಕಾರ್ಯಕ್ರಮ ಮಾಡಲಿಕ್ಕೆ ಶಾಶ್ವತ ಕಚೇರಿ ಇರ್ತೈತಿ. ಆ ಗಮನದಲ್ಲಿಟ್ಟು ಅವರು 100 ಮಾಡಬೇಕಂತ ಪ್ರಯತ್ನ ಮಾಡ್ತಿದ್ದಾರೆ. 2.5 ವರ್ಷ ಆಗ್ತಾ ಬಂತು ಸರ್ಕಾರಕ್ಕೆ. ಸೊ ಈ ಅವಧಿನಲ್ಲಿ ನಿಮಗೆ ತೃಪ್ತಿಕರವಾಗಿ ಖುಷಿಯಾಗಿದೆ, ನೀವು ಅಂದ್ಕೊಂಡಂಗೆ ಆಗಿದೆಯಾ? ನಾವು ಅನ್ಕೊಂಡಾಗ ನಮ್ಮ ಇಲಾಖೆ ನಡೆಸಿದ್ರು. ನಾವು ನಮಗೆ ಇಲಾಖೆಗೆ, ಕಾಂಟ್ರಾಕ್ಟ್ರಿಗೆ, ಪಬ್ಲಿಕ್ನೇ ಖುಷಿಪಡಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಕಾನೂನುಬದ್ಧವಾಗಿ ನಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಮುಂದಿನೆಲ್ಲ ಸಾರ್ವಜನಿಕ ಬಿಟ್ಟಂಥ ವಿಚಾರ ಅದು. ಈ ಗುತ್ತಿಗೆದಾರರು ಬಾಕಿ ಬಿಲ್ ಈಗ ಕ್ಲಿಯರ್ ಆಯ್ತಾ ಸರ್? 9,000 ಕೋಟಿ ಇಲ್ಲ, 9,000 ಕೋಟಿ ಆಗಲಿಕ್ಕೆ ಟೈಮ್ ತೊಳೆದು, ಈಗ ಆಗೋಲ್ಲ ಅದು ಬಜೆಟ್ ಇಲ್ಲದೆ ಕೊಟ್ಟಂಥ ಅನುದಾನ ಅದು. ಹೀಗಾಗಿ ಅದು ಟೈಮ್ ತೊಳ್ತದೆ. ಟೈಮ್ ತೊಳೆದೆ. ನಾವು ನಮ್ಮದು 9ರಲ್ಲಿ 3 ಕಡಿಮೆ ಮಾಡಿದ್ರಿ. ಈಗ 12ರಲ್ಲಿ 3 ಕಡಿಮೆ ಆಗಿದೆ, ಇನ್ನೂ 9,000 ಕೋಟಿ ಇದ್ದಾರೆ. ಟೈಮ್ ತೊಳ್ತದೆ, ಕಡಿಮೆ ಆಗುತ್ತೆ, ಟೈಮ್ ತೊಳೆದು. ಸರ್, ಲಾಸ್ಟ್ ಸರ್, ಈಗ ಹೇಳ್ರಿ. ಕೊನೆಯದಾಗಿ ಇದುವರೆಗಿನ ಚರ್ಚೆಗಳು ಸರ್, ಪವರ್ ಶೇರಿಂಗು ಬೇರೆ ಬೇರೆ ಚರ್ಚೆಗಳು ನಡೀತಾನೆ ಇದೆ. ನವೆಂಬರ್ 15 ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ ಸರ್. ಏನ್ ಸರ್ ಕಾಂಗ್ರೆಸ್ನಲ್ಲಿ ಏನ್ ನಡೀತಾ ಇದೆ, ಅಥವಾ ಏನ್ ಲೆಕ್ಕಾಚಾರ ಸರ್? ನಿಮಗೆ ಗೊತ್ತಿರಲಿ, ನಮಗೆಲ್ಲ ಗೊತ್ತಿರ. ನೀವು ಎಲ್ಲ ಕಡೆ ಇರ್ತೀರ, ಹೊರಗೆ ನಮ್ದು ಬಿಯಾಂಡ್ ದಿ ಕರ್ಟನ್ ಕೆಲಸ ಮಾಡ್ತೀರ. ನಮ್ಗಿಂತ ಹೆಚ್ಚು ನಿಮಗೆ ಗೊತ್ತಿರ್ತೈತಿ ಏನು ನಡೀತಾ ಇದೆ, ಏನಿಲ್ಲ ಅಂತ. ನಾವು ಇಲ್ಲಿ ಕೂತು ಇವನ್ನೆಲ್ಲ ಸಂಭಾಳಿಸೋಳಗೆ ನಮ್ಗೆ ರಾತ್ರಿ 10 ಆಗ್ತೈತಿ. ಈಗ ಅದು ಸಂಭಾಳಿಸ್ತಿರಲ್ಲ ಸರ್. ನಾವು ಹೊರಗಡೆ ಇರ್ತೀವಿ, ಒಳಗಡೆ ನೀವು ಇರ್ತೀರಲ್ಲ. ಇಲ್ಲ, ಒಳಗಡೆ ಏನಿಲ್ಲ, ಹೊರಗಡೆ ಜಾಸ್ತಿ ಹಿಡಿತಾ ಇದೆ. ಪರಮೇಶ್ವರ ಮಾದೇವ್ ಇವನ್ ಮುಗಿಸ್ಲಿಕ್ಕೆ ನನಗೆ ಸಾಯಂಕಾಲ ಆಗ್ತೈತಿ. ನೀವು ಇಷ್ಟೆಲ್ಲ ಜನ ಹೊರಗಡೆ ಸೇರ್ತಾ ಇರ್ತೀರಲ್ಲ, ಅಲ್ಲೇನಾಗ್ತಾ ಇದೆ? ಅಲ್ಲ, ಸೇರೋದಕ್ಕೂ ರಾಜಕೀಯ ಸಂಬಂಧ ಇಲ್ಲ. ನಾವು ಮುಂಚೆನೇ ಈಗಿಂದ ಅಲ್ಲ, 30 ವರ್ಷದಿಂದ ನಾವು ಕೂಡ್ತಾನೆ ಇದ್ದೀವಿ, ಸೇರ್ತಾನೆ ಇದ್ದೀವಿ. ಮಾದೇವಪ್ಪ ಅವರು, ವೆಂಕಟೇಶ್ ಅವರು, ಪರಮೇಶ್ವರ್ ಅವರು, ಕಾಂಗ್ರೆಸ್ಗೆ ಬಂದ್ಮೇಲೆ ಪರಮೇಶ್ವರ್ ಅವರು ಸೇರ್ತಾನೆ ಇದ್ದೀವಿ. ಹೊಸದೇನಲ್ಲ, ಇತ್ತೀಚೆಗೆ ಜಾಸ್ತಿ ಆಗಿದೆ ಹಂಗೇನಿಲ್ಲ, ಸೇರ್ತಾನೆ ಇರ್ತೀವಿ. ನೀವು ಹೇಳಿದ್ರಲ್ಲ, ನಾವು ಸೇರ್ತಾಯಿಲ್ಲ ಅಂತ ಹೇಳಿದ್ರೆ ನೀವೇ, ಅವರು ಅಷ್ಟೇ ಸೇರ್ತಿದ್ದಾರೆ. ಯಾಕೆ ಅಂತ ಒಂದು ಸಹಜವಾದ ಕುತೂಹಲ. ನಾವೆಲ್ಲ ಬೇರೆ ಕಡೆ ಟೂರ್ನಲ್ಲಿ ಇರ್ತೀವಿ, ಅವ್ರು ಸೇರಿರ್ತಾರೆ, ಸೇರಿ ಮಾತಾಡಿ ಅಂತ ಹೇಳ್ತೀವಿ ನಾವು ಅಷ್ಟೇ. ಯಾಕೆ ನಮ್ಮ ಪದೇ ಪ್ರಶ್ನೆ ಅಂದರೆ 1, 2, 3, 4 ಅಂದಾಗ ಪ್ರಭಾವಿಗಳು ಇದೀವಿ ಆ ಕಾರಣ ನಾವು ಯಾವಾಗ ಸೇರಿರ್ತೀವಿ ಹೇಳಿರ್ತಾರೆ, ಏನೇನು ಮಾಡ್ತಾ ಇದೀವಿ ಅಂತ ಹೇಳಿರ್ತಾರೆ, ಮಾಡಿ ಅಂತ ಹೇಳ್ತೀವಿ ಅಷ್ಟೇ. ಸಹಮತ ಇದೆ ಅಂತ ಹೇಳ್ತೀವಿ ಅಷ್ಟೇ. ಪ್ರತಿ ಸಾರಿನೂ ಪಾರ್ಟಿ ಆಗೋದು ಅವಶ್ಯಕತೆ ಇಲ್ಲ ರೀ. ಓಕೆ, ಥ್ಯಾಂಕ್ ಯು. ಬರ್ತೇನೆ, ಹೇಳಿ. ಸ್ಕೂಲ್ ಬಿಲ್ಡಿಂಗ್ ಏನು ಮಾಡ್ಬೇಕು ಕೇಳ. ಲೆಟರ್ ತೊಗೊಂಡು ಸಾವ್ಕಾರ ಆಗಿಲ್ಲ. ನೆಕ್ಸಾ ಕಾರ್ ಶೋರೂಮ್ ಇದೆಯಲ್ಲ, ರಾಜನೀತಿ ಆಫೀಸ್, ಮ್ಯಾನೇಜ್ಮೆಂಟ್ ಆಫೀಸ್ ಸದಾಶಿವ
ಹಾಂ, ಪ್ಯಾಲೇಸ್ ಎದುರು ಅಪೋಸಿಟ್ ಅಲ್ಲಿದ್ರೆ ಇದು ಅಲ್ಲಿ ಸರ್ ಒಂದು ಆಫೀಸ್ ಮನೆ ಹತ್ರ ಇದೆ. ಈಗ ಇನ್ನೊಂದು ಇಂಗ್ಲೀಷ್ ಮತ್ತು ಹಿಂದಿ ಕೂಡ ಲಾಂಚ್ ಮಾಡ್ತಾ ಇದ್ದೀವಿ. ನಾಳೆಗಾರ ಬಂದು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.